ಬೆಂಗಳೂರಿನಲ್ಲಿ ಕಾಮುಕನ ಅಟ್ಟಹಾಸ ಬಲು ಜೋರಾಗಿ ಕಂಡು ಬಂದಿದೆ. ಈ ದೃಶ್ಯವನ್ನ ನೀವು ನೋಡಲೇಬೇಕು. ಕಾಮುಕರಿಗೆ ಇಲ್ವ ಯಾವುದೇ ಕಾನೂನಿನ ಭಯ? ಇಷ್ಟೆಲ್ಲ ಇದ್ರೂ ಕೂಡ ಅವರಿಗೆ ಕಾನೂನಿನ ಭಯ ಇಲ್ಲ. ಮನೆಯಿಂದ ಮಹಿಳೆಯರು ಹೊರಗೆ ಬರುವಂತೆ ಇಲ್ವಾ? ಹಾಗಾದ್ರೆ ಹೊರಗೆ ಬರಬಾರ್ದ ಮಹಿಳೆಯರು? ಅಂತ ಪರಿಸ್ಥಿತಿ ಹಿಂದಿನಿಂದ ಬಂದು ಮಹಿಳೆಯನ್ನ ತಬ್ಬಿಕೊಂಡಿದ್ದಾನೆ ಕಾಮುಕ. ನೋಡಿ, ಈ ದೃಶ್ಯನ ನೋಡ್ಬೇಕು ನೀವು. ಇಂಥ ಪ್ರಶ್ನೆಗಳಿಗೆ ಈ ವಿಡಿಯೋ ಮತ್ತೊಂದು ಸಾಕ್ಷಿಯಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇದು ಕೋಣನಕುಂಟೆ ವ್ಯಾಪ್ತಿಯಲ್ಲಿ ಕಂಡು ಬಂದಿರುವಂತಹ ಈ ದೃಶ್ಯ. ಪಕ್ಕಾ ಈತ ಆಕೆಯ ಜೊತೆ ನಿಂತ್ಕೊಂಡಿದ್ದಾನೆ ಅಲ್ಲಿ ಹಿಂಭಾಗದಲ್ಲಿ. ಆಕೆ ಕೂಡ ಭಯಭೀತಳಾಗಿ ಆಕೆ ಅಲ್ಲಿಂದ ಓಡಿ ಬರ್ತಾಳೆ ಕಿರುಚುತ್ತಾ. ಆಕೆಯ ಹಿಂದನೆ ಆತ ಓಡಿ ಬರ್ತಾನೆ. ಓಡಿ ಬಂದು ಆತ ಆಕೆಯನ್ನ ಹಿಡಿದುಕೊಂಡು ಬಾಯಿಯನ್ನ ಮುಚ್ಚಿಸುವಂತ ಕೆಲಸ ಮಾಡ್ತಾನೆ. ಬಾಯಿಯನ್ನ ಮುಚ್ಚಿಸುವಂತ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಆಕೆ ತಪ್ಪಿಸಿಕೊಳ್ಳಿಕ್ಕೆ ನೋಡ್ತಾಳೆ. ತಪ್ಪಿಸಿಕೊಳ್ಳಿಕ್ಕೆ ನೋಡಿದ್ರು ಕೂಡ ಆತ ಬಿಡೋದಿಲ್ಲ. ಕುತ್ತಿಗೆಯನ್ನ ಹಿಡಿದು ಆಕೆಯನ್ನ ಕೆಳಗೆ ದಬ್ಬಿ ತದನಂತರ ಆತನಿಗೆ ಭಯ ಆಗುತ್ತೆ. ಆಕೆ ಕಿರ್ಚುತ್ತಾಳೆ. ಸೀದಾ ವಾಪಸ್ ಹಿಂದಕ್ಕೆ ಓಡ್ ಹೋಗ್ತಾನೆ. ಮತ್ತೆ ಆಕೆ ವಾಪಸ್ ಹೊರಟು ಹೋಗ್ತಾಳೆ. ನೋಡಿ, ಇದು ಬೆಂಗಳೂರಿನ ಕೋಣನಕುಂಟೆಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ನಿಜಕ್ಕೂ ಕೂಡ ಇದು ನಮ್ಮ ಕಾನೂನಿಗೆ ಒಂದು ಪ್ರಶ್ನೆ ತರುವಂತ, ಒಂದು ಧಕ್ಕೆ ತರುವಂತ ಒಂದು ಘಟನೆ. ಯಾವ ರೀತಿಯಾಗಿ ರಾತ್ರಿ ಸಮಯದಲ್ಲಿ ಆಕೆ ಹೊರಗೆ ಬರುವಂತಿಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವುದೇ ಮಹಿಳೆಯರಾಗಿರ್ಬೋದು ಆಚೆ ಕಡೆ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಓಡಾಡುವಂಥ ಪರಿಸ್ಥಿತಿಯೇ ಇಲ್ಲ. ಬರ್ತಾರೆ ಹಿಂದೆಯಿಂದ. ನೋಡಿ, ಆತನಿಗೆ ಅದು ಎಷ್ಟು ಧೈರ್ಯ ನೋಡಿ, ಆತನಿಗಿರುವಂಥ ಧೈರ್ಯ ನೋಡಿ. ಈಗಿನ ಪರಿಸ್ಥಿತಿ ಗೊತ್ತಿದೆ. ಕಾನೂನು ಎಂಥವರನ್ನೂ ಕೂಡ ಬಿಟ್ಟಿಲ್ಲ ಅನ್ನುವಂಥದ್ದು ಗೊತ್ತಿದೆ. ಎಂತೆಂಥ ದೊಡ್ಡ ವ್ಯಕ್ತಿಗಳನ್ನು ಕೂಡ ಹೆಡೆಮುರಿ ಕಟ್ಟಿದೆ ಅನ್ನುವಂಥದ್ದು ಗೊತ್ತಿದೆ. ಆದರೂ ಕೂಡ ಅದರಲ್ಲೂ ಕೂಡ ಒಂದು ಹ್ಯಾರಾಸ್ಮೆಂಟ್ ಕೇಸ್ ಬಂದರೆ ಯಾವ ರೀತಿಯಾಗಿ ಪೊಲೀಸ್ನವರು ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ನ್ಯಾಯಾಲಯ ಏನು ಶಿಕ್ಷೆ ಕೊಡುತ್ತೆ ಅನ್ನುವಂಥದ್ದು ಕೂಡ ಈಗಿನ ಒಂದು ಬೆಳವಣಿಗೆಗಳಲ್ಲಿ, ಈಗಿನ ವಿದ್ಯಮಾನಗಳಲ್ಲೂ ಕೂಡ ಅದನ್ನು ನಾವು ಕೇಳ್ತಾ ಇರ್ತೀವಿ. ಆದರೂ ಕೂಡ ಕಿಂಚಿತ್ತೂ ಭಯ ಇಲ್ಲ ಅಂತಂದರೆ ಯಾವ ಧೈರ್ಯದಿಂದ ಆಕೆಯನ್ನು ಆತ ಹಿಡ್ಕೊಳ್ಳಿಕ್ಕೆ ಹೋದ? ನೋಡಿ, ಈ ಒಂದು ಘಟನೆಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಿಜಕ್ಕೂ ಕೂಡ ಬೇಸರ ತರುವಂಥದ್ದು, ಮತ್ತೊಂದು ಕಡೆ ಕೋಪವನ್ನು ತರುವಂಥದ್ದು. ಕೋಣನಕುಂಟೆ ಪೊಲೀಸ್ನವರು ಆತನನ್ನು ಹುಡುಕಬೇಕಿದೆ. ಈಗ ಆಲ್ರೆಡಿ ಸರ್ಚಿಂಗ್ನಲ್ಲಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಇದು ರಾಜ್ಯಾದ್ಯಂತ ಸುದ್ದಿ ಕೂಡ ಆಗಿದೆ. ಬೆಂಗಳೂರಿನಲ್ಲಿ ಈ ರೀತಿಯಾದಂಥ ಒಂದು ಪರಿಸ್ಥಿತಿ. ರಾತ್ರಿ ಆದರೆ ಸಾಕು, ಪುಂಡ ಪೋಖರಿಗಳ ಒಂದು ಕೆಟ್ಟ ವರ್ತನೆಗಳು ಅತಿಯಾಗಿ ಬೇರೆ ಬೇರೆ ಏರಿಯಾಗಳಲ್ಲೂ ಕೂಡ ಕೇಳಿ ಬರ್ತಾ ಇದೆ. ಸಾಕಷ್ಟು ಈಗಾಗಲೇ ದೂರುಗಳು ಕೂಡ ಈ ಬಗ್ಗೆ ಕೇಳಿ ಬಂದಿರುವಂಥದ್ದು. ಆದರೂ ಕೂಡ ಯಾವ ವ್ಯಕ್ತಿಯೂ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವಂತಹ ಅಥವಾ ಕ್ರಮವನ್ನು ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಯಾವ MLA ಆಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಹೋಗ್ತಾ ಇಲ್ಲ. ಮತ್ತೊಂದು ಕಡೆ ಗಸ್ತು ತಿರುಗ್ತಾ ಇದ್ರು ಕೂಡ ಪೊಲೀಸ್ನವರು ಈ ರೀತಿಯಾದಂಥ ಘಟನೆಗಳು ತಪ್ಪುತ್ತಾ ಇಲ್ಲ. ಪೊಲೀಸ್ನವರು ತಮ್ಮ ಕರ್ತವ್ಯವನ್ನು ಎಷ್ಟೇ ನಿಭಾಯಿಸಿದ್ರು ಕೂಡ ಈ ಒಂದು ಇತರ ಕ್ರಿಮಿಗಳ, ಇತರ ಕಾಮುಕರ ಅಟ್ಟಹಾಸ ಮಾತ್ರ ಈವರೆಗೂ ಕೂಡ ನಿಂತಿಲ್ಲ. ಸೊ ಕಾದು ನೋಡಬೇಕಾಗುತ್ತೆ. ಇನ್ನಾದರೂ ಮಾನ್ಯ ಪೊಲೀಸ್ ಇಲಾಖೆ ಈ ಬಗ್ಗೆ ಎಚ್ಚೆತ್ತುಕೊಂಡು ರಾತ್ರಿ ಸಮಯದಲ್ಲಿ ಯಾವುದೇ ರೀತಿ ತೊಂದರೆ ಆಗದಂತೆ ನೋಡ್ಕೊಳ್ತಾರನ್ನುವಂಥದ್ದನ್ನು. ನಥಿಂಗ್ ನೌ, ಇದು ಸಖತ್ ಸುದ್ದಿಗಳ ಸುನಾಮಿ.